ಏನೇನು ಮಾಡಿದ್ವಿ ಅಂತನ್ನ ಇನ್ನೊಮ್ಮೆ ನಾವು ಅರ್ಥ ಮಾಡ್ಕೊಳಕ್ಕೆ ಈ ಥರದ ಕಾನ್ಫರೆನ್ಸ್ಗಳು ಅತ್ಯಗತ್ಯ. ನಾನು ಇತ್ತೀಚಿನ ದಿನಗಳಲ್ಲಿ ಒಂದು 2 ಅನುಭವ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಅಷ್ಟೇ ನಮ್ಮ ವಿಶ್ವವಿದ್ಯಾಲಯದ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಗೆ ಶೃಂಗೇರಿ ಮಠದ ಸ್ವಾಮಿಗಳು ಬಂದಿದ್ದರು. ಕೆಲವರು ಗಣ್ಯರು ಇಲ್ಲೇ ಇದ್ದಾರೆ, ಎಲ್ಲರೂ ಸಾಕ್ಷಿಕ ಆಗಿದ್ದರು. ಅವರು ನಮ್ಮಲ್ಲಿರುವಂಥ ಒಂದು ತಾಳೆಗರಿಗಳು ಸುಮಾರು 300-500 ವರ್ಷ ಹಿಂದಿನ ಸ್ವಾಮಿಗಳು ಓದಿ ಅದನ್ನು ಅರ್ಥ ಹೇಳ್ತಾ ಇದ್ದಾರೆ. ಜೊತೆಯಲ್ಲಿ ಅದರಲ್ಲಿ 1-2 ಶ್ಲೋಕ ತಪ್ಪಿದೆ, ಅದನ್ನು ಸಹ ಕರೆಕ್ಷನ್ ಮಾಡ್ತಾರೆ. ಅಂದರೆ ನಾನು ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ನಮ್ಮ ಹಿಂದೆ ಕಲ್ತಿರುವಂಥ ವಿದ್ಯೆನ ಈಗಲೂ ಸಹ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳುವಂಥ ಒಂದು ನೀವು ಹೊಸ ಪೀಳಿಗೆ ಇದೆ ಅಂತಂದ್ರೆ ನನಗೆ ಸಂತೋಷ. ಅದರ ಜೊತೆಯಲ್ಲಿ ಇನ್ನೊಬ್ರು ನನಗೆ ಪರಿಚಯ ಆದರು, ರಾಮಸ್ವಾಮಿ ಅಂತ ಹಿರಿಯ IAS ಅಧಿಕಾರಿಗಳು. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಈ ಆಧ್ಯಾತ್ಮಿಕದ ಬಗ್ಗೆ. ಅವ್ರು ಹೇಳಿದ್ರು, ಒಂದು ಕಾಲದಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಮುಚ್ಚಬೇಕು ಅಂತ ಸರ್ಕಾರ ನಿರ್ಧಾರ ತಗೊಂಡಾಗ ಆಗ ಆ ಅಧಿಕಾರಿಗಳು ಬೇರೆ ಬೇರೆ ಥರದಲ್ಲಿ ಯಾವ ಥರ ಸಹಾಯ ಮಾಡ್ಬೋದು ಅಂತ ಮಾಡಿ ಇವತ್ತು ನಮ್ಮಲ್ಲಿ ORIನ ನಾವು ಉಳಿಸ್ಕೊಳಕ್ಕೆ ಸಾಧ್ಯವಾಯಿತು ಅಂತ ಅವ್ರು ಹೇಳಿದ್ರು. ಅಂದರೆ ಒಬ್ಬ ಅಧಿಕಾರಿಯೂ ಸಹ ಮನಸ್ಸು ಮಾಡಿದ್ರೆ ನಮ್ಮಲ್ಲಿರುವಂಥ ಸಂಪನ್ಮೂಲಗಳನ್ನು ನಾವು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದು ಅವರು ನಮಗೆ ಮಾದರಿ. ಅದೇ ಜೊತೆಯಾಗಿ ನಾನು ಯೋಚನೆ ಮಾಡ್ತಿರೋದು, ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂತಂದರೆ ಆಧ್ಯಾತ್ಮಿಕವಾಗಿ ಅದಕ್ಕೆ ಮುಖ್ಯವಾಗಿ ಗುರುಗಳಾದ ತ್ಯಾಗರಾಜರಿದ್ದಾರೆ, ನಾವು ಅವರಿಗೆ ಅಭಿನಂದಿಸಲೇಬೇಕು. ನಾನು ಸಹ ವಿಜ್ಞಾನ ವಿದ್ಯಾರ್ಥಿನೇ, ಇಲ್ಲಿ ಎಲ್ಲ ವಿಜ್ಞಾನದಲ್ಲಿದ್ದಾರೆ, ಜೊತೆಯಲ್ಲಿ ಸ್ವಲ್ಪ ನ್ಯಾಯಾಧೀಶರಿದ್ದಾರೆ. ವಿಜ್ಞಾನ ಓದಬೇಕಾದ್ರೆ ಬೇರೆ ಥರ ಕುತೂಹಲ, ಆಸಕ್ತಿ ಎರಡೂ ನಾವು ಉಳ್ಕೊಂಡು ವಿಜ್ಞಾನ ಓದ್ತಾ ಇರ್ತೀವಿ. ಆದರೆ ವಿಜ್ಞಾನ ಕೆಲವೊಮ್ಮೆ ಕೆಲವಾರು ವಿಚಾರಗಳಿಗೆ ಉತ್ತರ ಕೊಡೋಕೆ ಆಗದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಈ ಹಿಂದಿನ ಹೆಂಗೆ ಮಾಡಿದ್ರು, ಯಾವ ಥರ ಮಾಡಿದ್ರು ಅನ್ನೋದು ನಾವು ಆಧ್ಯಾತ್ಮಕ್ಕೆ ಹೋಗ್ತೀವಿ. ಎಲ್ಲ ದಿನ ತಾಯಿ ಲಲಿತಾಂಬೆಯ ಸನ್ನಿಧಿ ಅಂತಲೇ ಹೇಳ್ಬೋದು. ತುಂಬ ಖುಷಿಯಾಗ್ತಿದೆ. ನಾನು ಬಯೋಟೆಕ್ನಾಲಜಿ ಸ್ಟೂಡೆಂಟು, ಹೇಳಿದಾಗೆ ಸೈನ್ಸ್ ಸ್ಟೂಡೆಂಟು. ನನಗೆ ಸ್ಪಿರಿಚುವಲ್ ವರ್ಲ್ಡಲ್ಲಿ ಕನೆಕ್ಷನ್ ಭಾರಿ ಕಡಿಮೆ ಸಿಗೋದು. ನಾವು ಯಾವಾಗಲೂ ಒಂದು ಸೈನ್ಸ್ ಫೀಲ್ಡಲ್ಲೇ ಇರ್ತೀವಿ, ಸೈಂಟಿಫಿಕ್ ಆಗೇ ನೋಡ್ತೀವಿ. ಅದೇನೋ ಹೇಳ್ತಾರಲ್ಲ, ಜೀನ್ ಟೆಕ್ನಾಲಜಿ, ಮಾಲಿಕ್ಯುಲರ್ ಬಯಾಲಜಿ, ಈಗ AI ಬೇರೆ ಬಂದ್ಬಿಟ್ಟಿದೆ. ಎವ್ರಿಥಿಂಗ್ ಇಟ್ ಕನೆಕ್ಟ್ಸ್ ಟು ಸೈನ್ಸ್ ಓನ್ಲಿ, ನಾಟ್ ಟು ದ ಸ್ಪಿರಿಚುವಲ್ ವರ್ಲ್ಡ್. ಬಟ್ ಹಿಯರ್ the spiritual world is so important. See, everything is what we study in science is for the external materials. But whatever we study, the spirituality, it is for the inner peace, that Shraddha, Bhakti. This doesn't come from the material world, from the science. It doesn't come. It comes only through the, the respect to elders and to listen to the elders and to give, what is that called? ಕಾರ್ಯಕ್ರಮ ಭಾಳ ಮಹತ್ವ. ಈ ಟ್ರೈನ್ಯಾಸ್ ಶ್ರೀ ವಿದ್ಯಾ ಫೌಂಡೇಶನ್ ಮತ್ತು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರ ಕೊಲಾಬ್ರೇಷನಲ್ಲಿ
ಈ ಸಮ್ಮೇಳನ ನಡೆದಿದೆ. ಇದು ನಮಗೆ ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ, ಸಾವಿರಾರು ವರ್ಷದ ಹಿಂದೆ ಭಾಳಷ್ಟು ಬರೆದಿದ್ರು ವಿದ್ಯೆಗಳು. ಈ ವಿದ್ಯೆಯನ್ನು ನಾವು ಮುಂದುವರಿಸಲಿ. ಈಗ ಒಂದು ಉದಾಹರಣೆ ಹೇಳಬೇಕಂದ್ರೆ, ನಮ್ಮ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಕೌಟಿಲ್ಯ ಅರ್ಥಶಾಸ್ತ್ರದ ಒರಿಜಿನಲ್ ಕಾಪಿ ಇದೆ. ಅದ್ರ ಬಗ್ಗೆ ನಾವು ಭಾಳಷ್ಟು ರಿಸರ್ಚ್ ನಡೀತಾ ಇದೆ ನಮ್ಮ ಯೂನಿವರ್ಸಿಟಿಯಲ್ಲಿ. ಆ ಥರ ನಮ್ಮ ಒಂದು ವಿದ್ಯೆಯನ್ನು ನಾವು ಮುಂದಕ್ಕೆ ತೊಗೊಂಡು ಹೋಗಬೇಕು ಅಂದರೆ, ಈ ಯಂಗ್ ಇಂಡಿಯಾ ಅಂತ ನಾವೇನು ಮಾತಾಡ್ತೀವಿ, ಆ ಯಂಗ್ ಇಂಡಿಯನ್ಸ್ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ಬೇಕು. ಮುಂದೆ ಪೀಳಿಗೆ 21st ಸೆಂಚುರಿಗೆ ನಮಗೇನು ಬೇಕಾಗಿದೆ ಆ ವಿದ್ಯಾವನ್ನು ನಾವು ಸೈನ್ಸ್ ರೂಪದಲ್ಲಾಗಲಿ, ಫಿಲಾಸಫಿ ರೂಪದಲ್ಲಾಗಲಿ, ಯಾವುದೇ ಒಂದು ರೂಪದಲ್ಲಿ ಅದನ್ನು ಮುಂದುವರಿಸಲೇಬೇಕು. ಯಾಕೆಂದರೆ ಮುಂದೆ ಪೀಳಿಗೆಗಳು ಏನಾಗಿದೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ನಾವು ಮಾತಾಡ್ತಾ ಇದ್ದೀವಿ, ಅದರಲ್ಲಿ ಸಾಕಷ್ಟು ಕೆಲಸಗಳು ತುಂಬ ಬರುತ್ತೆ. ಭಾಳ ಜನ ಹೇಳ್ತಾರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ನಮ್ಮ ಕೆಲಸ ಹೋಗ್ಬಿಡುತ್ತೆ ಅಂತ. ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಇನ್ನೂ ಜಾಸ್ತಿ ಕೆಲಸ ಸಿಗುತ್ತೆ. ಬಟ್ ಅದನ್ನು ನಾವು ಹಿಂದೆ ಏನಂತಾರೆ, ಬ್ಯಾಕ್ ಟು ದ ಫ್ಯೂಚರ್ ಅಂತ ನಾವು ಏನಂತೀವಿ, ಅದನ್ನು ನಾವು ಮಾಡಬೇಕು, ಹೋಗಬೇಕು, ಹಿಂದಕ್ಕೆ ಹೋಗಿ ನೋಡಬೇಕು ಅವ್ರುಗಳೆಲ್ಲ ಏನು ಮಾಡಿದರು, ಯಾವ ಥರ ಮಾಡಿದರು. ಆಗಿನ ಕಾಲದಲ್ಲಿ ವಿದ್ಯೆ ಇಟ್ಕೊಂಡಿದ್ರು, ಅದನ್ನು ನಾವು ಬಳಸ್ಕೊಳ್ಳಿಲ್ಲ ನಾವು ಸರಿಗೆ. ಈಗಿನ ಪೀಳಿಗೆಗಳಿಗೆ ಏನಾಗಿದೆ, ಈಗ ಹೊಸ ಡಿಜಿಟಲ್ ಮೀಡಿಯಾ ಬಂದು ಭಾಳಷ್ಟು ಡೈಗ್ರೆಷನ್ ಆಗಿದೆ. ಆ ಡೈಗ್ರೆಷನ್ ಯಾಕಾಗಿದೆ ಅಂದರೆ, ಅವರ ಒಂದು ಯೋಚನೆ ಮಾಡುವಂಥ ಸಮಯ ಕಮ್ಮಿ ಆಗಿಬಿಟ್ಟಿದೆ. ಸಮಯ ಇಲ್ಲ. ಈಗ ಅಪ್ಪ ಅಮ್ಮ ಆಗಲಿ, ಮನೆಯಲ್ಲಿ ಒಂದು ಕುಟುಂಬ ಆಗಲಿ, ಜಾಯಿಂಟ್ ಫ್ಯಾಮಿಲಿ ಅಂತ ಮುಂಚೆ ಒಂದು ಕಾನ್ಸೆಪ್ಟ್ ಇತ್ತು. ಈ ವೆಸ್ಟರ್ನ್ ಫಿಲಾಸಫಿಲಿ ಏನಾಯಿತು, ಎಲ್ಲ ನ್ಯೂಕ್ಲಿಯರ್ ಆಗೋದು, ಎಲ್ಲ ಬೇರೆ ಬೇರೆ ಆಗೋದು. ಈಗ ಸ್ವಲ್ಪ ವರ್ಷದಿಂದ ಅವರು ಒಟ್ಟಿಗೆ ಎಲ್ಲ ಫ್ಯಾಮಿಲಿ ಸೇರ್ಬೇಕು, ನಾವು ಒಟ್ಟಿಗೆ ಪೂರ್ವ ಕಾಲದಲ್ಲಿ ಹೋಗಬೇಕು ಅಂತ ಹೇಳಿ ಈಗ ಅವ್ರ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಮ ಆಯುರ್ವೇದ ಆಗಲಿ, ಯೋಗ ಆಗಲಿ ಎಷ್ಟು ಮಹತ್ವ ಇದೆ. ಎಸ್ಪೆಷಲಿ ಮೈಸೂರು ಯೋಗ ಕ್ಯಾಪಿಟಲ್. ಇಲ್ಲಿಗೆ ಎಲ್ಲೆಲ್ಲಿಂದ ಯಾವ್ಯಾವ ದೇಶದಿಂದ ಬರ್ತಾರೆ ಯೋಗ ಕಲಿಯೋಕ್ಕೆ. ಬಟ್ ನಮ್ಮಲ್ಲಿ ಇವತ್ತು ಏನಪ್ಪ ದುರಂತರ ಅಂದರೆ, ನಮ್ಮ ತುಳಸಿ, ನಮ್ಮ ನೀಮ್ ಟ್ರೀ ಏನಿದೆ ಅದ್ರದ್ದು ಪೇಟೆಂಟ್ ಇಲ್ಲ ನಮ್ಮ ಹತ್ರ. ಯಾರೋ ಇಟ್ಕೊಂಡಿದ್ದಾರೆ, ಅದಕ್ಕೆ ಅರ್ಶಿನ ಆಗಲಿ, ಕುಂಕುಮ ಆಗಲಿ, ನಮ್ಮಲ್ಲಿ ಪೇಟೆಂಟ್ ಇಲ್ಲ. ಬೇರೆ ಯಾರ್ಯಾರೋ ಇಟ್ಕೊಂಡಿದ್ದಾರೆ ಅದನ್ನು. ಈಗ ನಮ್ಮಲ್ಲಿ ಎಂತೆಂಥ ಪೂಜೆಗಳು ಆಗ್ತಾ ಇತ್ತು, ಆ ಪೂಜೆನನ್ನು ನಾವು ಬಿಟ್ಟು ಇವತ್ತಿನ ನಾವು ಡಿಜಿಟಲ್ ಮೀಡಿಯಾಗೆ ನಾವು ಇನ್ಫ್ಲೂಯೆನ್ಸ್ ಆಗಿ ಬಹಳಷ್ಟು ನಮಗೆ ಡೈಗ್ರೆಷನ್ ಆಗಿದೆ. ಅದನ್ನು ವಾಪಸ್ ತರಬೇಕು. ಆ ವಾಪಸ್ ತರೋಕ್ಕೆ ಇಂಥ ಒಂದು ಕಾನ್ಫರೆನ್ಸೇ ಮುಖ್ಯ. ಈ ಕಾನ್ಫರೆನ್ಸಲ್ಲಿ ಏನೇನು ಆಗುತ್ತೆ, ಯಾವ ಯಾವ ರೀತಿಯಲ್ಲಿ ನಾವು ಕಲ್ತ್ಕೋಬೋದು ಅನ್ನೋದನ್ನ ಭಾಳ ಮುಖ್ಯ. ಇದು ಈಗಿನ ಏನಂತಾರೆ, ಯುವ ಜನರು ಬಂದು ಇದನ್ನು ಅನುಭವಿಸ್ಬೇಕು. ಇದೇ ಒಂದು ನಮ್ಮ ಒಂದು ವಿನಂತಿ. ಎಲ್ಲರಿಗೂ ನಾನು ತಿಳಿಸೋದೇನಪ್ಪ ಅಂದರೆ, ಇನ್ನು ಇವತ್ತು ಮತ್ತು ನಾಳೆ 2 ದಿನವೂ ಇದ್ರ ಬಗ್ಗೆ ಭಾಳ ಆಲೋಚನೆಗಳಾಗ್ತದೆ. ಇಲ್ಲಿ ಬಂದು ಎಲ್ಲರೂ ತಿಳ್ಕೊಂಡು ಮುಂದೆ ತೊಗೊಂಡು ಹೋಗ್ಬೋದು ಅಂತ ಒಂದು ಕನಸಿದೆ. ಆ ಕನಸು ನೆನಸಾಗಬೇಕು ಅಂದರೆ ಇಂಥ ಕಾರ್ಯಕ್ರಮಗಳು ಆಗಾಗ ಆಗಬೇಕು. ನಮಸ್ಕಾರ ಎಲ್ಲರಿಗೂ. ನಿಮ್ಮ ಒಂದು ದೃಷ್ಟಿಯಲ್ಲಿ ಎಲ್ಲರೂ ಬಂದು ಇದನ್ನು ಆರೈಸಬೇಕು ಅಂತ ಹೇಳಿ ಇಲ್ಲಿಗೆ ನಾವು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. Point for the young minds. It's so important to look at what our elders and our ancestors have passed down, especially here in India, where we have hundreds and hundreds and hundreds and hundreds of years of knowledge and spiritual practice that is really still present and still alive today. So I hope that the younger generation will really take note and stop copying the West about everything. Truly, like you have the most sophisticated spirituality, food, fashion, stories. It's like we are just coming here to get nourished. So trust your own sources here and really celebrate them, honor them. Shri Mata, Shri Maharagni, Shrimat Simhasaneshwari, Chidagni Kund, Sambhuta, Devakarya Samudyata. Thank you so much.